ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ವೇಸ್ಟ್ ಪೀಸಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ರಿಬ್ಬನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸ್ಯಾಟಿನ್ ಬಟ್ಟೆಗಳನ್ನ ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಪೀಸ್ಗಳನ್ನು ಸೀರೆಯಲ್ಲಿ ಡ್ರೆಸ್ಗಳೊಳ್ದಿರೋದಾಗಲಿ ಇಲ್ಲ ಬ್ಲೌಸಲ್ಲಿ ಉಳಿದಿರೋ ಪೀಸ್ ಆಗಲಿ ಎಲ್ಲ ಇಟ್ಟಿಕ್ಕಿದ್ದೆ. ಅದರಲ್ಲಿ ನಾನು ಈ ಥರ ಒಂದು ರಿಬ್ಬನ್ಸ್ನ ಸ್ಟಿಚ್ ಮಾಡಿದ್ದೀನಿ. ಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸೂಪರ್ ಆಗಿದೆ ರಿಬ್ಬನ್ಸು. ನೀವು ಈ ಥರ ಇವಾಗ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅನ್ನೋರು ಈ ಥರದ ಬಿಸ್ನೆಸ್ಗಳು ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ. ಕೀ ಬಂಚ್ ಆಗಲಿ, ಪೌಚ್ ಆಗಲಿ, ಈ ಥರ ರಿಬ್ಬನ್ಸ್ ಆಗಲಿ ಇವೆಲ್ಲನೂ ನೀವು ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಚಿಕ್ಕದಾಗಿ ಶಾಪೇ ಮಾಡ್ಕೋಬೋದು. ಇಲ್ಲ ನಿಮ್ಮ ಟೈಲರಿಂಗ್ ಶಾಪಲ್ಲೇ ಇದನ್ನು ಕಂಟಿನ್ಯೂ ಮಾಡ್ಬೋದು. ಯಾಕೆ ಅಂದರೆ ಇದು ಜಾಸ್ತಿ ಬಂಡವಾಳ ಇಲ್ಲ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಇಲ್ಲ ನೀವು ಚೆನ್ನಾಗಿ ಶಾಪ್ ಥರನೇ ಮಾಡ್ತೀನಿ ಅಂದರೆ ಈ ಥರ ಸ್ಯಾಟಿನ್ ಬಟ್ಟೆಗಳನ್ನ ಅರ್ಧ ಮೀಟ್ರು 1 ಮೀಟ್ರ್ ತೊಗೊಬಂದು ಟ್ರೈ ಮಾಡ್ಬೋದು. ನೋಡಿ, ಈ ಥರ ಜಡೆಗೆ ಹಾಕ್ಕೋಬೋದು, ಮೇಲ್ಗಡೆಗೆ ಹಾಕ್ಕೋಬೋದು. ಇಲ್ಲ ಈಗಿನ ಕಾಲೇಜ್ ಹುಡುಗಿರಂತೂ ಕೈಗೆ ಹಾಕೋತಾರೆ. ಓಕೆನಾ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮ್ಯಾಚಿಂಗ್ ಡ್ರೆಸ್ಗೆ ಕೈಗೆ ಹಾಕ್ಕೊಂಡು ಒಂಥರ ಬ್ರಾಸ್ಲೈಟ್ ಥರ ಹಾಕೊಳ್ಳುವಂಥದ್ದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ. ಈ ಥರ ರಿಬ್ಬನ್ಸು ನೀವು ನೋಡಿರ್ಬೋದು, ಕಾಲೇಜ್ ಹುಡುಗಿರು ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆನಾ, ಹಾಗಾಗಿ ಇವಾಗ ಕಾಲೇಜ್ ಹುಡುಗಿರು ಕಾಲೇಜ್ಗಳ ಹತ್ರ ಆ ಥರ ಜನ ಹುಡುಗಿರು ಓಡಾಡೋ ಹತ್ರ ಆ ಥರ ಇಕ್ಕಿದ್ರೆ ಈ ಥರದ ಜೊತೆಗೆ ನೀವು ಇವಾಗ ರೆಡಿಮೇಡ್ ಒಂದು 10 ರೂಪಾಯಿ ಓಲೆ ಸರ ಎಲ್ಲ ಸಿಗುತ್ತೆ. ಅದನ್ನು ಹಾಕ್ಕೊಂಡು ನೀವು ಸೇಲ್ ಮಾಡ್ಬೋದು. ಇವಾಗ ಆಲ್ರೆಡಿ ನನ್ನ ಹತ್ರ ಇದೆ. ನಾನು ಆಲ್ರೆಡಿ ವೀಡಿಯೋಗಳು ಹಾಕಿದ್ದೀನಿ. ನಾನು ಓಲೆ ಸರ, ಇವಾಗ ಬ್ಯಾಂಗಲ್ಸ್ ಐಟಮ್ಸ್ ಎಲ್ಲ ಹಾಕಿರೋದು. ಜೊತೆಗೆ ಇದನ್ನು ಸ್ಟಿಚ್ ಮಾಡಿ ಹಾಕಿದ್ರೆ ಸೇಲ್ ಆಗೇ ಆಗುತ್ತೆ. ಹಬ್ಬಗಳ ಸೀಸನ್ಗಳಲ್ಲಿ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ನಾನು ಹೇಳ್ದಂಗೆ ಎಲ್ಲರೂ ಕಾಲೇಜ್ಗಳ ಹತ್ರ ಯಾರು ನಿಮ್ಮ ಹುಡುಗರು ಇಲ್ಲ ಯಾರಾದರೂ ಅಲ್ಲಿ ಹೋಗ್ತೀವಿ ಅನ್ನೋರಾದರೆ ನೀವು ಆರಾಮಾಗಿ ಸ್ಟಿಚ್ ಮಾಡಿ ಒಂದು ರೇಟ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಇಷ್ಟ ಆದವ್ರು ತೊಗೋತಾರೆ. ಈ ಥರದನ್ನು ಇದರಿಂದನೇ ನಂಬ್ಕೊಂಡು ಜೀವನ ಮಾಡೋರು ಎಷ್ಟೋ ಜನ ಇದ್ದಾರೆ. ಓಕೆನಾ, ತುಂಬ ಜನ ಈ ಥರದನ್ನ ರೆಡಿ ತಂದು ಸೇಲ್ ಮಾಡೋರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನೀವು ವೇಸ್ಟ್ ಪೀಸಲ್ಲಿ ರೆಡಿ ಮಾಡ್ತಾ ಇರೋದು. ಇದಕ್ಕೇನು ಜಾಸ್ತಿ ಏನು ಬಂಡವಾಳ ಹಾಕಲ್ಲ, ಏನಂದರೆ ಏನೂ ಇಲ್ಲ. ವೇಸ್ಟ್ ಪೀಸ್ಗಳನ್ನು ಈ ಥರ ರೆಡಿ ಮಾಡೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ. ಓಕೆನಾ, ಇವಾಗ ಸುಮ್ಮನೆ ಬಂಡವಾಳ ಹಾಕಿ ವೇಸ್ಟ್ ಮಾಡ್ಕೊಳ್ಬೋದು. ಈ ಥರ ವೇಸ್ಟ್ ಪೀಸು ಎಲಾಸ್ಟಿಕ್ ಒಂದು ತೊಗೊಂಬಿಟ್ರೆ ಸಾಕು. ನೋಡಿ, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಈ ಥರ ನೀವು ಟ್ರೈ ಮಾಡ್ಬೋದು. ಓಕೆನಾ, ಈ ಥರ ಒಂಥರ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಸಿಂಪಲಾಗಿ ಒಂದು ಸಣ್ಣ ಬಿಸ್ನೆಸ್ನೇ ನೀವು ಟ್ರೈ ಮಾಡ್ಬೋದು. ನಾನು ಹೇಳ್ದಂಗೆ ಪೌಚು, ಕೀ ಬಂಚಸ್ಸು, ಈ ಥರ ರಿಬ್ಬನ್ಸು, ಇದ್ರ ಜೊತೆ ಒಂಚೂರು ರೆಡಿಮೇಡ್ ಎಲ್ಲನೂ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಸೇಲ್ ಆಗುತ್ತೆ. ಓಕೆನಾ, ಈ ಥರದನ್ನೆಲ್ಲ ಹಬ್ಬಗಳ ಸೀಸನಲ್ಲಿ ಮಾಡಿ. ಮನೆಗಳ ಹತ್ರ ಆದರೆ ನೀವು ಬೇರೆ ಕಡೆ ಹೋಗ್ತೀವಿ ಅಂದರೆ ಕಾಲೇಜ್ಗಳ ಹತ್ರ ನೀವು ಹೋದರೆ ಹುಡುಗಿಯರಂತೂ ತೊಗೋತಾರೆ. ಓಕೆನಾ, ಈ ಥರದ್ದು ನಾನು ಹೇಳ್ದಂಗೆ ಓಲೆಗಳು, ಒಂದು ಸ್ವಲ್ಪ ಬೇರೆ ಐಟಮ್ಸು ನಿಮಗೆ ಅದೆಲ್ಲ ಚೀಪಾಗಿ ಸಿಗುತ್ತೆ. ಅಂದರೆ ಅಷ್ಟು ಜಾಸ್ತಿ ರೇಟ್ ಇಲ್ಲ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಓಕೆನಾ, ನೀವು ಒಂದು 2,000 ರೂಪಾಯಿ ಬಂಡವಾಳ ಹಾಕಿ ನೀವು ಮಾಡ್ಬೋದು ಆ ಬಿಸ್ನೆಸ್. ಇದ್ರ ಜೊತೆಗೆ ಅದನ್ನು ಹಾಕ್ಕೊಂಡು ಮಾಡೋದ್ರಿಂದ ನಿಮ್ಗೆ ಇನ್ಕಮ್ಮು ಆಗುತ್ತೆ, ಆರಾಮಾಗಿ ಸೇಲ್ ಹೋಗುತ್ತೆ. ಓಕೆನಾ, ನೀವು ಅಂಗಡಿಲೇ ಮಾಡ್ತೀನಿ ಅನ್ನೋದಾದರೆ ಈ ಥರ ನೀವು ಇಲ್ಲ ಮನೆಗಳಲ್ಲೇ ನಿಮ್ಮ ಸ್ಟಿಚಿಂಗ್ ಜೊತೆಗೆ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇವಾಗ ಬಟ್ಟೆಗಳು ಬರ್ತಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಈ ಥರದನ್ನು ಮಾಡಿ. ಓಕೆನಾ, ನಾನು ಹೇಳ್ದಂಗೆ ಕೀ ಬಂಚಸ್ಸು ಈ ಥರದವೆಲ್ಲ ವೇಸ್ಟ್ ಬಟ್ಟೆಗಳಲ್ಲಿ ಮಾಡುವಂಥದ್ದು. ಓಕೆನಾ, ಇಲ್ಲ ನೀವು ತಂದೆ ಮಾಡ್ತೀನಿ ಅನ್ನೋದಾದರೆ ಒಂದು ಅರ್ಧ ಮೀಟ್ರ್ ತೊಗೊಂಬನ್ನಿ. ಇಲ್ಲ ಫಸ್ಟ್ ಇದು ಮಾಡಿ, ಇದು ಆಗಿ ನಿಮಗೆ ಓಕೆ ಆಯಿತು, ಬಿಸ್ನೆಸ್ ಇಂಪ್ರೂವ್ ಆಯಿತು, ಕೇಳ್ತಾ ಇದ್ದಾರೆ ಕಸ್ಟಮರ್ಸು, ನಮ್ಗೆ ಬೇಕು ಈ ಥರ ತಂದುಕೊಡಿ ಅಂತ ಕೇಳ್ತಿದ್ದಾರೆ ಅಂದಾಗ ನೀವು ಅವಾಗ ಬೇಕಾದರೆ ಒಂದು ಅರ್ಧ ಮೀಟ್ರ್ 1 ಮೀಟ್ರ್ ಕಲರಲ್ಲಿ ಸ್ಯಾಟಿನ್ ಬಟ್ಟೆನ ತೊಗೊಬಂದು ನೀವು ಟ್ರೈ ಮಾಡ್ಬೋದು. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಆಮೇಲೆ ಇದರಲ್ಲಿ ಸೈಜ್ಗಳು ಬೇರೆ ಬರುತ್ತೆ. ನಾನು ಈ ಒಂದೇ ಸೈಜಲ್ಲಿ ನಿಮಗೆ ತೋರಿಸ್ತಾ ಇರೋದು ಮೀಡಿಯಮ್ ಸೈಜ್ ಇವೆಲ್ಲ ರೆಗ್ಯುಲರಾಗಿ ಎಲ್ಲ ಯೂಸ್ ಮಾಡುವಂಥ ಸೈಜ್ ಇದು. ಇದರಲ್ಲಿ ಮಾಮೂಲಿ ಚಿಕ್ಕ ಮಕ್ಕಳ ಸೈಜಿಂದ ಹಿಡಿದು ದೊಡ್ಡವರು ದಪ್ಪ ಇರ್ತಾರಲ್ಲ XL, ಇವಾಗ ಬ್ಲೌಸ್ಗಳಲ್ಲಿ ಬರುತ್ತಲ್ಲ ಆ ಥರ L, XL, XXL ಆ ಥರ ಎಲ್ಲ ಇದೆ. ನೀವು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ಎಷ್ಟು ಉದ್ದ ತೊಗೋಬೇಕು, ಎಷ್ಟು ಅಗಲ ತೊಗೋಬೇಕು, ಎಷ್ಟು ಎಲಾಸ್ಟಿಕ್ ತೊಗೋಬೇಕು ಅನ್ನೋದೆಲ್ಲ ತೋರಿಸ್ತೀನಿ. ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ, ನೀವು ಯಾರಾದರೂ ಟ್ರೈ ಮಾಡ್ತೀನಿ ಅನ್ನೋರಾದರೆ ಸೈಜ್ಗಳನ್ನು ಬೇಕಾದರೆ ಮೆನ್ಷನ್ ಮಾಡ್ತೀನಿ. ಇದು ಎಲಾಸ್ಟಿಕ್ಕು ನಾನು ಈ ಥರ ಒಂಥರ ಚಪ್ಪಟೆ ಆಗಿರೋ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಇದು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ರೌಂಡ್ದು ಚೆನ್ನಾಗಿರುತ್ತೆ, ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ಬೋದು. ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡಿದ್ದೀನಿ. ಎರಡರಲ್ಲಿ ಯಾವ್ದು ತೊಗೊಂಡ್ರೂ ಚೆನ್ನಾಗಿರುತ್ತೆ. ಓಕೆನಾ, ನಿಮಗೆ ಅದು ಸ್ಟಿಚಿಂಗ್ಗೆ ಕಷ್ಟ ಆಗುತ್ತೆ ಅನ್ನೋರು ಈ ಥರದ್ದೇ ತೊಗೊಳ್ಳಿ. ಒಂದು 1/4 ಇಂಚಿಗೆ ಬರುತ್ತೆ. ಇದು ಒಂಥರ ಚೆನ್ನಾಗಿದೆ, ಸ್ಟಿಚಿಂಗೆಲ್ಲ ಈಸಿ ಆಗುತ್ತೆ. ಓಕೆನಾ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಇದರಲ್ಲಿ ಸೈಜ್ಗಳು ಅವೈಲೇಬಲ್ ಇರುತ್ತೆ. ಸೈಜ್ಗಳು ತಕ್ಕನಾಗೆ ರೇಟ್ಗಳು ಬೇರೆ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಇವಾಗ ಚಿಕ್ಕ ಮಕ್ಕಳು ಬಂದಾಗ ಅವ್ರಿಗೂ ಕೊಡ್ಬೋದು, ಇಲ್ಲ ದೊಡ್ಡವ್ರ ಸೈಜ್ ಬಂದರೆ ಕೊಡ್ಬೋದು. ಇವಾಗ ಚಿಕ್ಕ ಸೈಜು ದೊಡ್ಡ ಸೈಜು ಹಾಗೆ ವೆರೈಟಿಯಾಗಿ ಇವಾಗ ನಾವು ಹೇಗೆ ಬ್ಲೌಸ್ಗಳಲ್ಲಿ ಸೈಜ್ಗಳು ಬರುತ್ತೋ ಸೇಮ್ ಇದರಲ್ಲೂ ಅದೇ ರೀತಿ ಬರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ನಾನು ರೆಗ್ಯುಲರಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿರುವಂಥದ್ದು.
ತೋರಿಸ್ತಾ ಇರುವಂಥದ್ದು. ನಾನು ಹೇಳ್ದಂಗೆ ನೀವು ಬೇಕು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಸೈಜದ್ದು ಹೊಲಿದು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ತೋರಿಸೋಣ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋಕೆ ಒಂಥರ ಕಸಿ ಬಿಸಿ ಅನಿಸುತ್ತೆ. ಹಾಗಾಗಿ ಇದನ್ನು ನೋಡ್ಬಿಟ್ಟು ಅಯ್ಯೋ ಅದು ಅಂತ ಕನ್ಫ್ಯೂಸ್ ಆಗೋದು ಬೇಡ ಅಂದ್ಬಿಟ್ಟು ಅದಕ್ಕೆ ನಾನು ಒಂದು ಸೈಜು ತೋರಿಸ್ತಾ ಇದ್ದೀನಿ. ಇವಾಗ ರೆಗ್ಯುಲರಾಗಿ ಯೂಸ್ ಆಗುವಂಥ ಸೈಜ್ ಇದು. ಇನ್ನೂ ನಿಮಗೆ ಬೇಕು ಅಂದರೆ ನಾನು ಹೇಳ್ದಂಗೆ ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಚಿಕ್ಕ ಚಿಕ್ಕ ಮಕ್ಕಳ ಸೈಜ್ ಎಲ್ಲನೂ ಬೇಕಾದರೆ ತೋರಿಸ್ತೀನಿ. ಅದಕ್ಕೆ ನಾನು ಹೇಳ್ದಂಗೆ ಎಲಾಸ್ಟಿಕ್ ಎಷ್ಟು ತೊಗೋಬೇಕು, ಬಟ್ಟೆ ಎಷ್ಟು ತೊಗೋಬೇಕು ಅಂತ, ಯಾವ ರೀತಿ ಸ್ಟಿಚ್ ಮಾಡೋದು ಅಂತನ್ನೋದು ಇವಾಗ ಇದರಲ್ಲೂ ತೋರಿಸ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಬೇಕಾದ್ರೆ, ಯಾಕೆಂದರೆ ಅದು ದೊಡ್ಡದ್ರಿಂದ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಬರುತ್ತೆ. ಅದಕ್ಕೆ ತಕ್ಕನಾಗೆ ನಾವು ಸೈಜ್ ತೊಗೋಬೇಕು, ಎಲಾಸ್ಟಿಕ್ ತೊಗೋಬೇಕು, ಅಗಲ ಉದ್ದ ಎಲ್ಲ ತೊಗೋಬೇಕಾಗುತ್ತೆ. ಓಕೆನಾ? ಹಂಗಾಗಿ ಅದನ್ನು ನೋಡಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಮೀಡಿಯಮ್ ಸೈಜು ಅಂತಲೇ ಹೇಳ್ಬೋದು, ರೆಗ್ಯುಲರಾಗಿ ಎಲ್ಲ ಯೂಸ್ ಮಾಡುವಂಥ ಸೈಜು. ನಾನು ಒಂದಷ್ಟು ಸ್ಟ್ಯಾಚಿನ ಬಟ್ಟೆಗಳನ್ನ ಉಡ್ದಿರೋ ಪೀಸನಲ್ಲಿ ಎತ್ತಿಟ್ಕೊಂಡಿದ್ದೆ, ಇನ್ನೂ ಇದೆ ಸದ್ಯಕ್ಕೆ. ಇವಾಗ ಒಂದು ಸಾರಿ ಎಷ್ಟಾಗುತ್ತೆ ಅಷ್ಟು ಹೊಲ್ದು ಸೈಡ್ಗೆ ಇಕ್ತೀನಿ. ಆಮೇಲೆ ಒಂದೊಂದು ಆಲ್ರೆಡಿ ಹೊಲ್ದಿಕ್ಕಿರೋದ್ರಿಂದ ಒಂದೊಂದು ಸೇಲ್ ಆಗಿರೋದ್ರಿಂದ ಕೇಳ್ತಾರೆ, ಯಾವಾಗಲೂ ಬಂದಾಗ ಈ ಥರದ್ದು ರಿಬ್ಬನ್ ಬೇಕಾಗಿತ್ತು ಇದೆಯಾ ಅಂತ. ಆವಾಗ ನಾವು ಇಲ್ಲ ಅನ್ನೋದಕ್ಕಿಂತ ಈ ಥರ ರೆಡಿ ಮಾಡಿ ಇಕ್ಕಿದ್ರೆ 1-2 ಸೇಲ್ ಆಗ್ತಾ ಇರುತ್ತೆ. ಓಕೆನಾ? ಹಾಗಾಗಿ ಆಗೋದನ್ನು ಸೇಲ್ ಮಾಡ್ಕೋತಾ ಇರಬೇಕೇ ಹೊರತು ಆಗಲ್ಲ ಅಂತ ಕೂತ್ಕೊಳ್ಳೋಕೆ ಹೋಗಬಾರ್ದು. ಹೇಳ್ದಂಗೆ ಇದ್ರ ಜೊತೆಗೆ ಜಿಗ್ಜಾಗು ಫಾಲ್ ಮಾಡಿ, ಎಮ್ಮಿಂಗ್ ಹುಕ್ಸ್ ಮಾಡಿ, ಆಲ್ಟ್ರೇಷನ್ ಬಟ್ಟೆಗಳು ಮಾಡಿ. ನಾನು ಹೇಳಿದೆ ಕಮೆಂಟ್ ಮಾಡಿದ್ರೆ ನೀವು ಟಾಪು ಇಲ್ಲ ಡ್ರೆಸ್ಸು ಎಲ್ಲ ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಆವಾಗ ನೀವೇನಾಗುತ್ತೆ ಆ ಥರದ ಡ್ರೆಸ್ಗಳನ್ನು ನೀವು ಆಲ್ಟ್ರೇಷನ್ ಮಾಡಿ ನೀವು ಇಂಪ್ರೂವ್ ಮಾಡ್ಕೋಬೋದು. ಓಕೆನಾ? ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈಗ ಆಲ್ಟ್ರೇಷನ್ ಬಟ್ಟೆಗಳು ಮಾಡಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ದಿನಕ್ಕೆ 500 ರೂಪಾಯಿಂದ 1000 ರೂಪಾಯಿವರೆಗೂ ಸಂಪಾದನೆ ಮಾಡ್ತಾರೆ ಆಲ್ಟ್ರೇಷನ್ ಬಟ್ಟೆಗಳಲ್ಲೇ. ಬ್ಲೌಸ್ ಸ್ಟಿಚ್ಚಿಂಗ್ ಅಲ್ಲ, ಬರೀ ಆಲ್ಟ್ರೇಷನ್ ಅಂದರೆ ಹೊಸ ಬಟ್ಟೆಗಳು ತಂದಮೇಲೆ ಸ್ಟಿಚ್ಚಿಂಗ್ ಮಾಡಿಸ್ತಾರೆ ಒಂದು. ಆಮೇಲೆ ಏನಾಗುತ್ತೆ, ಫಿಟ್ಟಿಂಗ್ ಮಾಡಿಸ್ತಾರೆ. ಯಾಕೆಂದರೆ ಸ್ವಲ್ಪ ಲೂಸು ಟೈಟು ಇದ್ದೇ ಇರುತ್ತೆ. ಆವಾಗ ಅವರು ಅಳತೆಗೆ ಬೇಕಾದಾಗೆ ಅದನ್ನು ರೆಡಿ ಮಾಡಿಸ್ಕೊತಾರೆ. ಓಕೆನಾ? ಹಂಗಾಗಿ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ವೀಡಿಯೋ ಹಾಕ್ತೀನಿ. ನೀವು ಬೇಕು ಅಂದರೆ ಡ್ರೆಸ್ ಫಿಟ್ಟಿಂಗು ಇಲ್ಲ ನೈಟಿ ಫಿಟ್ಟಿಂಗು ಯಾವ್ದು ಬೇಕು ಅಂದರೂ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಆವಾಗ ನೀವು ಎಲ್ಲ ಥರದ್ದನ್ನು ಟ್ರೈ ಮಾಡ್ತಾಯಿದ್ರಿ. ಎಲ್ಲದರಲ್ಲೂ ಟೈಲರಿಂಗ್ ಅಂದಮೇಲೆ ಎಲ್ಲ ಮಾಡ್ತಾ ಇರಬೇಕು. ಓಕೆನಾ? ಇವಾಗ ಇದಕ್ಕೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ನೇದಾಗಿ ನೋಡಿ, ನಾನು ಇದು ಡ್ರೆಸ್ ಹೊಲಿದು ಉಳಿದಿರೋ ಪೀಸು ನಾನು ಈ ಥರ ದೊಡ್ಡ ಪೀಸೆಲ್ಲ ಸ್ವಲ್ಪ ಎತ್ತಿ ಇಕ್ಕಿದ್ದೀನಿ. ಹಾಗಾಗಿ ಇವಾಗ ಅದನ್ನು ತೋರಿಸೋಣ ಅಂದ್ಬಿಟ್ಟೆ ಈ ಥರ ರಿಬ್ಬನ್ಗಳು ಹೊಲ್ದಿಕ್ಕಿದ್ರೆ ಕಲರ್ಫುಲ್ಲಾಗಿರುತ್ತೆ. ತಗೊಂಡು ಇದು ಖಾಲಿ ಆಯಿತು ಅಂದರೆ ಬೇಕಾದ್ರೆ ಇನ್ನೂ ಒಂದೊಂದು ಹೊಲ್ದಿಕ್ಬೋದು. ಇಲ್ಲ ಯಾರಾದರೂ ನಮ್ಗೆ ದೊಡ್ಡ ಸೈಜ್ ಬೇಕು ಇಲ್ಲ ಚಿಕ್ಕ ಸೈಜ್ ಬೇಕು ಅಂತ ಹೇಳಿದ್ರೆ ಅವಾಗ ನೆಕ್ಸ್ಟ್ ಟೈಮು ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಒಂದಷ್ಟು ರೆಡಿ ಮಾಡಿದ್ದೀನಿ. ಹಾಗಾಗಿ ಇವಾಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು, ಕಟಿಂಗ್ ಮಾಡ್ಕೊಂಡು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ 16 ಇಂಚು ಉದ್ದ ಬೇಕು. ಉದ್ದ ಬಂದ್ಬಿಟ್ಟು 16 ಇಂಚು ಬೇಕು, 36 ಇಂಚು ಬೇಕು. ಉದ್ದ ಬಂದ್ಬಿಟ್ಟು 36 ಇಂಚು ಈ ಸೈಜಿಗೆ. ಇನ್ನೂ ಬೇರೆ ಸೈಜ್ಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಚಿಕ್ಕ ಸೈಜ್ ಆದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಒಂದು ಮೀಡಿಯಮ್ ಸೈಜು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಹೇಳ್ದಾಗೆ ಒಂದು ಉದ್ದ ಬಂದ್ಬಿಟ್ಟು 36 ಇಂಚು ತೊಗೊಳ್ಳಿ, ಅಗಲ ಬಂದ್ಬಿಟ್ಟು 4 ಇಂಚು ತೊಗೊಂಡ್ರೆ ಸಾಕು. ಓಕೆನಾ? ಆಮೇಲೆ ಎಲಾಸ್ಟಿಕ್ಕು ಅಷ್ಟೇ ಒಂದು 6 ಇಂಚು ತೊಗೊಂಡ್ರೆ ಸಾಕು. ಇಷ್ಟೇ ಮೇನ್ ಬೇಕಾಗಿರೋದು, ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ ಚಿಕ್ಕ ಪೀಸ್ ಇತ್ತು ಅಂದ್ಕೊಳ್ಳಿ, ಇವಾಗ ಉದ್ದ 36 ಇಂಚು ಉದ್ದ ಬಟ್ಟೆ ಎಲ್ಲಿಂದ ತರೋಣ, ಪೀಸ್ಗಳಲ್ಲಿ ಹೊಲಿಯೋದು ಅಂತೀರಾ, ನಮಗೆ 36 ಇಂಚು ಉದ್ದ ಎಲ್ಲಿ ಸಿಗುತ್ತೆ ಅನ್ನೋರಾದರೆ 2 ಕಲರ್ ಹಾಕ್ಕೊಳ್ಳಿ. ಓಕೆನಾ? 2 ಪೀಸ್ ಹಾಕ್ಕೊಳ್ಳಿ. ನೋಡಿ ಈ ಥರ ಉಳಿದಿರೋ ಪೀಸನ್ನು ನೀಟಾಗಿ 36 ಇಂಚಿಗೆ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ, 3 ಸಲ ಫೋಲ್ಡ್ ಮಾಡ್ಕೊಂಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ನಾನು ಹೇಳ್ದಂಗೆ ನಿಮಗೆ ಅಷ್ಟು ಉದ್ದ ಬಟ್ಟೆ ಸಿಕ್ಕಿಲ್ಲಪ್ಪ ಅಂದರೆ 2 ಪೀಸ್ ತೊಗೊಳ್ಳಿ, 36 ಇಂಚಿಗೆ 2 ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅದೇನು ಕಲರ್ಫುಲ್ಲಾಗೂ ಕಾಣಿಸುತ್ತೆ, ಸ್ವಲ್ಪ ಡಾರ್ಕು ಲೈಟು. ಇಲ್ಲ ಅದೇ ಪೀಸ್ನೇ 2 ಪೀಸ್ ಇದ್ದರೆ ಜಾಯಿಂಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ? ಆ ಥರ ಮಾಡ್ಕೋಬೋದು. ಅದನ್ನೇ 2 ಪೀಸ್ ತೊಗೊಂಡು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ 2 ಕಲರ್ ಹಾಕ್ತೀವಿ, ಅದು ಒಂಥರ ಡಬಲ್ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇವಾಗ ಯಾವ್ದಾದ್ರು ಒಂದು ಡ್ರೆಸ್ ಇರುತ್ತೆ, ಅದ್ರಲ್ಲಿ 2 ಕಲರ್ ಇರುತ್ತೆ, 2 ಕಲರ್ದು ಒಂದೊಂದು ಪೀಸ್ ಅಡ್ಜಸ್ಟ್ ಮಾಡಿ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅದನ್ನು ವೀಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಇವಾಗ ಈ ರೀತಿ ನಾನು ಫೋಲ್ಡಿಂಗ್ ಮಾಡಿದ್ದೀನಲ್ಲ ಆ ಥರ ಮಾಡಿಕೊಂಡು ಇವಾಗ ಇದನ್ನು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಉದ್ದ 36 ಇಂಚಿಗೆ ಕಟ್ ಮಾಡಿದ್ದೀನಿ, ಅದನ್ನು ಅಗಲ ಬಂದ್ಬಿಟ್ಟು 4 ಇಂಚು ತೊಗೋತಾ ಇದ್ದೀನಿ. ಇವಾಗ 4 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಇವಾಗ ಅದ್ರ ಪಕ್ಕನೇ ನೀವು ಬೇಕು ಅಂದರೆ ಅದನ್ನೇ ಪಕ್ಕ ಇಟ್ಕೊಂಡು ಕಟ್ ಮಾಡ್ಕೊಂಡು ಹೋದರೆ ಹಾಗೇ ಹೋಗುತ್ತೆ. ಯಾವುದೇ ಆದರೂ ಅಷ್ಟೇ ಈ ಥರ ಫೋಲ್ಡ್ ಮಾಡಿ ಫುಲ್ಲು ಕಟ್ ಮಾಡ್ಕೊತೀನಿ ಅಂದರೆ ಹಂಗೆ ಪಕ್ಕ ಇವಾಗ ಏನು ಕಟ್ ಮಾಡ್ತೀವಿ 4 ಇಂಚನ್ನ ಅದೇ
ಅದು ಇಟ್ಕೊಬೋದು. ಇಲ್ಲ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಪಕ್ಕ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸ್ ಒಂದೇ ಸಲ ಎಲ್ಲ ರೆಡಿ ಆಗಿಬಿಡುತ್ತೆ. ಓಕೆನಾ. ಆ ಥರ ನೀವು ಜಾಸ್ತಿ ಪೀಸ್ ಒಂದರಲ್ಲೇ ಮಾಡ್ತೀನಿ ಅನ್ನೋದಾದರೆ ಈ ಥರ ಒಂದು ಅರ್ಧ ಮೀಟ್ರ್ ತಂದಾಗ ಈ ಥರ ಮಾರ್ಕ್ ಮಾಡಿಕೊಂಡು 4 ಇಂಚಿಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ಎಲ್ಲನೂ ರೆಡಿ ಮಾಡಿಬಿಡ್ಬೋದು. ಎಷ್ಟು ಪೀಸ್ ಆಗುತ್ತೆ, ಒಂದು 5 ಪೀಸು 10 ಪೀಸು 15 ಪೀಸು ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಬೋದು. ಓಕೆನಾ. ಆಮೇಲೆ ದಾರ ಚೇಂಜ್ ಮಾಡೋಷ್ಟಿರಲ್ಲ, ಒಂದೇ ಸಲ ಹಾಕಿದ್ರೆ ಕಲರ್ ಒಂದೇ ಇರುತ್ತೆ. ಇವಾಗ ಮತ್ತೆ ಬೇರೆದು ಹಾಕೋತೀವಿ ಅಂದರೆ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಹಂಗಾಗಿ ನೀವು ಒಂದು ಅರ್ಧ ಮೀಟ್ರೋ ಇಲ್ಲ 1 ಮೀಟ್ರ್ ತಂದು ಟ್ರೈ ಮಾಡ್ಬೋದು. ಓಕೆನಾ. ಇಲ್ಲ ನಾನು ಹೇಳ್ದಂಗೆ ಉಳಿದಿರೋ ಪೀಸಲ್ಲಿ ಟ್ರೈ ಮಾಡಿ ಅದ್ರಲ್ಲಿ ಸೇಲ್ ಆಯ್ತೈತೆ, ಕಂಟಿನ್ಯೂ ಆಗ್ತೈತೆ ಅಂದರೆ ಆವಾಗ ನೀವು ಅದನ್ನು ಸ್ಯಾಟಿನ್ ಬಟ್ಟೆಗಳ್ನ ಎಲ್ಲಿ ಕಡಿಮೆ ಸಿಗುತ್ತೆ ನೋಡಿ ತೊಗೊಬಂದು ಇಂಪ್ರೂವ್ ಮಾಡ್ಕೊಬೋದು. ಓಕೆನಾ. ಇವಾಗ ಈ ರೀತಿ ಜೈಂಟ್ ಮಾಡ್ಕೊಂಬಿಡ್ಬೇಕು. 2 ಕಡೆ ಪೀಸನ್ನು ಸೇರಿಸಿ ಜೈಂಟ್ ಮಾಡಿಕೊಂಡು ಇವಾಗ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಆಗಿರೋದು ಮೇಲೆ ಬರಬೇಕು. ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಇಟ್ಕೊಳ್ಳಿ. ಮಧ್ಯಕ್ಕಿಟ್ಟು ಆ ಕಡೆ ಪೀಸನ್ನು ಈ ಕಡೆ ಪೀಸನ್ನು ಜೈಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊತಾ ಆ ಪೀಸನ್ನ ಹಿಂದೆ ಎಳ್ಕೊಬೇಕು. ಮುಂದೆಗೆ ನಾನು ಇಲ್ಲಿ ಎಳಿತಾ ಇದ್ದೀನಲ್ಲ ಆ ಥರ ಮುಂದೆ ಎಳ್ಕೊಳ್ಳಿ. ಅವಾಗೇನಾಗುತ್ತೆ ಅದು ಉಲ್ಟಾ ಆಗ್ತಾ ಬರುತ್ತೆ. ಹಿಂದೆಗೆ ಎಳೀರಿ, ಮುಂದೆಗೆ ಎಳೀರಿ. ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಲಾಸ್ಟಲ್ಲಿ ಬಂದುಬಿಟ್ಟು ಒಂದು ಅರ್ಧ ಇಂಚು ಬಿಟ್ಟು ನೀವು ಅದನ್ನ ನಿಲ್ಲಿಸ್ಬೇಕಾಗುತ್ತೆ. ಏನಕ್ಕಪ್ಪ ಅರ್ಧ ಇಂಚು ಅಂದರೆ ನಾವು ಎಲಾಸ್ಟಿಕ್ ಹಾಕಬೇಕು, ಅದಕ್ಕೋಸ್ಕರ ಅದನ್ನು ಓಪನ್ ಬಿಡಬೇಕಾಗುತ್ತೆ. ಕ್ಲೋಸ್ ಮಾಡಿದ್ರೆ ಆಮೇಲೆ ಉಲ್ಟಾ ತಿರುಗ್ಸೋಕ್ಕೂ ಆಗೋಲ್ಲ. ಓಕೆನಾ. ಲಾಸ್ಟಲ್ಲಿ ಒಂದು ಅರ್ಧ ಇಂಚು ನಿಮ್ಗೇನು ಕಷ್ಟ ಆಗುತ್ತೆ ಅಂದರೆ 1 ಇಂಚೇ ಬಿಡಿ, ತೊಂದರೆ ಏನಿಲ್ಲ. 1 ಇಂಚ್ ಬಿಟ್ಟು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಒಳಗಡೆ ಬಟ್ಟೆ ಸ್ಟಿಚಿಂಗ್ ಸೇರ್ಕೋಬಾರ್ದು, ಅದನ್ನು ನೋಡ್ಕೊಳ್ಳಿ. ನೀವು ಅಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಎಳೆದ್ರೆ ಬರಲ್ಲ, ಅದು ಬಟ್ಟೆ ಎಲ್ಲ ಸ್ಟಕ್ ಆಗುತ್ತೆ. ಅದು ಹಿಂಗೆ ಎಳೆದ್ರೆ ಬರ್ತಾ ಇರಬೇಕು. ಹಾಗೆ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಏನೂ ಇಲ್ಲ, ಅರ್ಧ ತುದಿಗೆ ಹಾಕ್ಕೊಂಬಂದರೆ ಸಾಕು. ಸ್ಟಿಚ್ಚು ಒಂದು 1/4 ಇಂಚಿಗೆ ಆ ಬಟ್ಟೆ ಒಳಗಡೆ ಇರುತ್ತೆ. ಓಕೆನಾ. ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಇವಾಗ ಸ್ಟಿಚಿಂಗ್ ಮಾಡೋ ಗೊತ್ತಾಗಲ್ಲ ಬಿಗಿನರ್ಸ್ಗೆ, ಅದು ಬಟ್ಟೆ ಇರೋದೇ ನೆನಪಿರಲ್ಲ, ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗೇನಾಗುತ್ತೆ ಅದು ಬಟ್ಟೆ ಸ್ಟಕ್ ಆದರೆ ಎಳೆಯೋಕ್ಕೂ ಆಗೋಲ್ಲ, ಸ್ಟಿಚಿಂಗ್ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಆವಾಗ ಈ ಥರ ಎಳ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಉಲ್ಟಾನೂ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ. ಆಮೇಲೆ ಅದು ಓಪನ್ ಬಿಟ್ಟಿರ್ತೀವಲ್ಲ ಅಲ್ಲಿ ನಾವು ಎಲಾಸ್ಟಿಕ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರಿಬ್ಬನ್ನು ಬ್ಯೂಟಿಫುಲ್ಲಾಗಿರೋ ರಿಬ್ಬನ್ ರೆಡಿ ಆಗುತ್ತೆ. ಓಕೆನಾ. ಇದನ್ನು ಕ್ರಂಚಿ ಅಂತಾರೆ, ರಿಬ್ಬನ್ ಅಂತಾರೆ, ಕೈಗೂ ಹಾಕೋತಾರೆ, ತಲೆಗೂ ಹಾಕೋತಾರೆ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಓಕೆನಾ. ಈ ಥರ ರೆಡಿ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ನಾನು ಆಗಲೇ ಹೇಳಿದಾಗೆ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನಾವು ಆಲ್ರೆಡಿ 1 ಇಂಚು ಓಪನ್ ಬಿಟ್ಟಿರ್ತೀವಲ್ಲ, ಎಲಾಸ್ಟಿಕ್ ಹಾಕಾದ್ಮೇಲೆ ಅಲ್ಲಿ ಬಂದುಬಿಟ್ಟು ನೀವು ಕೈಯಲ್ಲಾದರೂ ಸ್ಟಿಚ್ ಮಾಡ್ಕೊಬೋದು. ಹೊಲಿಗೆ ಕಾಣಿಸ್ಬಾರ್ದು ಅಂತಾದರೆ ಒಂದು ಸೂಜಿಗೆ ಹಾಕ್ಕೊಂಬಿಟ್ಟು ಎಮ್ಮಿಂಗ್ ಥರ ಸ್ಟಿಚ್ ಮಾಡಿಬಿಡಿ. ಒಂದು ಸ್ವಲ್ಪ ನಾಟ್ ಹಾಕಿ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮಿಷಿನೆಲ್ಲ ಸ್ಟಿಚ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಅದೇ ಕಲರ್ ದಾರ ಹಾಕ್ಕೊಂಡು ಸ್ಟಿಚ್ ಮಾಡಿ ಏನು ಕಾಣಿಸಲ್ಲ, ಅದು ಫ್ರಿಲ್ ಥರ ಬಂದ್ಬಿಡುತ್ತಲ್ಲ, ಕಾಣಿಸಲ್ಲ. ಇದಕ್ಕೆ ಎಲಾಸ್ಟಿಕ್ ಬಂದ್ಬಿಟ್ಟು ನಾನು 6 ಇಂಚು ತೊಗೊಂಡಿದ್ದೀನಿ. ಓಕೆನಾ. ಇದಕ್ಕೆ 6 ಇಂಚ್ ಆದರೆ ಸಾಕು. ಒಂಥರ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುತ್ತೆ, ಒಂಥರ ಫ್ರಿಲ್ಲಾಗಿ ಚೆನ್ನಾಗಿ ಬರುತ್ತೆ. ನೆರಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ನಾವು ಉದ್ದ ತೊಗೊಂಡಿದ್ದೀವಲ್ಲ ಹಾಗಾಗಿ ನೆರಿಗೆಗಳು ಚೆನ್ನಾಗಿ ಬರುತ್ತೆ. ನಾವು ಎಲಾಸ್ಟಿಕ್ ಜಾಸ್ತಿ ಉದ್ದ ಮಾಡಿಬಿಟ್ರೆ ಅಗಲ ಆಗಿಬಿಡುತ್ತೆ. ಅಗಲ ಆಗಬಾರ್ದು. ಯಾವಾಗಲೂ ನೀಟಾಗಿ ಒಂದು 2 ರೌಂಡ್ ಹಾಕ್ಕೊಳ್ಳೋ ಥರ ಇದ್ದರೆ ಸಾಕು. ಜಡೆಗಾದರೆ, ಕೈಗಾದರೆ 1 ರೋಲ್ಗೆ ಹಾಕ್ಕೊಂಡ್ರೆ ಸಾಕು. ಕೈಗೆಲ್ಲ 2 ರೋಲ್ ಹಾಕೋಕ್ಕಾಗಲ್ಲ, ಒಂದೇ ಹಾಕ್ಕೋಬೋದು. ಓಕೆನಾ. ಈ ರೀತಿ ಒಂದು ಪಿನ್ ಹಾಕ್ಕೊಳ್ಳಿ, ಸೇಫ್ಟಿ ಪಿನ್ ಹಾಕ್ಕೊಂಡು ಅದನ್ನ ಎಳೆದ್ಬಿಟ್ಟು ನೀಟಾಗಿ ಒಂದು ಕಡೆ ಎಳೆದಾಗ ಅದು ಸಿಗಾಕೊಂಬಿಡುತ್ತೆ. ಎಲ್ಲರೂ ನಾಟ್ ಹಾಕ್ಕೊಳ್ಳಿ, ಇಲ್ಲ ಬಾಯಲ್ಲಿ ಇಟ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಎಳ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಸ್ಟಕ್ ಆಗಿಬಿಡುತ್ತೆ ಅದು. ಓಕೆನಾ. ಇಲ್ಲ ಈ ರೀತಿ ಮಾಡಿ ಆಮೇಲೆ ಆ ತುದಿನ 2 ಎಲಾಸ್ಟಿಕ್ನ ಜೈಂಟ್ ಮಾಡಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಓಪನ್ ಇರುತ್ತಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೊಬೋದು, ಇಲ್ಲ ಎಮ್ಮಿಂಗ್ ಮಾಡ್ಕೊಬೋದು. ನಿಮ್ಗೆ ಸ್ಟಿಚಿಂಗ್ ಕಾಣಬಾರ್ದು ಅಂದರೆ ಎಮ್ಮಿಂಗ್ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ರಿಬ್ಬನ್ನು ರೆಡಿ ಆಗುತ್ತೆ. ಓಕೆನಾ. ಸುಮ್ಮನೆ ಒಂದಷ್ಟು ಕಲರ್ಫುಲ್ಲಾಗಿರೋ ಅಂಥ ಪೀಸ್ಗಳನ್ನೆಲ್ಲ ತೆಗೆದಿಟ್ಟು ಈ ಥರ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದನ್ನು ನಾನು ಹೇಳ್ದಂಗೆ ಟೈಲರಿಂಗ್ ಜೊತೆಗೆ ಏನೇನು ಮಾಡ್ಬೋದು ಅಂತ ಹೇಳ್ತಾನೆ ಇರ್ತೀನಿ. ಅದರಲ್ಲಿ ನೀವು ಇದನ್ನು ಸ್ವಲ್ಪನೇ ಮಾಡಿ. ನಾನು ಹೇಳ್ದಂಗೆ ಜಾಸ್ತಿ ಮಾಡೋದು ಬೇಡ. ಇವಾಗ ಒಂದು 10 ಪೀಸೋ 20 ಪೀಸೋ ಮಾಡಿಬಿಟ್ಟು ಹಾಕಿ ಯಾರಾದರೂ ತೊಗೋತಾರೆ, ಸೇಲಾಗುತ್ತೆ ಅನ್ನೋದಾದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬೇಡ. ಓಕೆನಾ. ಅಷ್ಟೇ. ಇದರಲ್ಲಿ ಏನು ಲಾಸ್ ಆಗೋದೇನಿಲ್ಲ, ಒಂದು ಸ್ವಲ್ಪ ಶ್ರಮ ಪಡ್ತೀವಿ ಅಷ್ಟೇ ಹೊರತು ಇನ್ನೇನು ನಮಗೇನು ಇದಾಗೋದಿಲ್ಲ. ಓಕೆನಾ. ಈ ರೀತಿ ಇದೇನು ಅಳ್ಸೋಗೋದಿಲ್ಲ, ಕೊಳ್ತೋಗೋದಿಲ್ಲ. ಬೇಕು ಅಂದರೆ ನೆಕ್ಸ್ಟ್ ಇನ್ನೊಬ್ಬರು ಯಾರಾದರೂ ತೊಗೋತಾರೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅಂದರೆ ಜಾಸ್ತಿ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಚಿಕ್ಕದಾಗಿ ಮಾಡೋದ್ರೆ ಬೆಟರು ಅನಿಸುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.